ವೀಕ್ಷಕರೇ, ಗೆದ್ದೇ ಬಿಟ್ಟ ಹಳ್ಳಿ ಐದ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹನುಮಂತು. ಹೌದು, ಬಿಗ್ ಬಾಸ್ ಸೀಸನ್ 11ರಲ್ಲಿ ಹಳ್ಳಿ ಐದ ಹನುಮಂತು ಇತಿಹಾಸವನ್ನೇ ಸೃಷ್ಟಿಸಿದ್ದಾರೆ. ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಹಾವೇರಿಯ ಹನುಮಂತ ಬಿಗ್ ಬಾಸ್ ಟ್ರೋಫಿಯನ್ನು ಗೆದ್ದಿದ್ದಾರೆ. ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಕಿರೀಟ ಹನುಮಂತನ ಮುಡಿಗೇರಿದೆ. ಹನುಮಂತು ಗೆದ್ದಂತಹ ಸುದ್ದಿಯನ್ನು ಕೇಳಿದಂತಹ ದರ್ಶನ್ ಅವರು ಲೈವ್ ನಲ್ಲಿ ಬಂದು ಏನ್ ಹೇಳಿದ್ದಾರೆ ಹಾಗೂ ಅವರ ಅಭಿಮಾನಿಗಳು ಏನಂತ ತಿಳಿಸಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಟ್ಟಿದ್ದೇವೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಂತಹ ಹನುಮಂತ ಈ ಬಾರಿ ಬಿಗ್ ಬಾಸ್ ವಿನ್ನರ್ ಆಗಿ ಇತಿಹಾಸವನ್ನ ನಿರ್ಮಿಸಿದ್ದಾರೆ. ಇದುವರೆಗೂ ಯಾವ ಸೀಸನ್ ಅಲ್ಲೂ ವೈಲ್ಡ್ ಕಾರ್ಡ್ ಮೂಲಕ ಬಂದವರು ಗೆದ್ದಿಲ್ಲ. ಇದೀಗ ಹನುಮಂತ ಗೆದ್ದು ದಾಖಲೆಯನ್ನ ಬರೆದಿದ್ದಾರೆ. ತ್ರಿವಿಕ್ರಮ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಹನುಮಂತು ಆರಂಭದಿಂದಲೂ ಒಂದೇ ರೀತಿಯಲ್ಲಿ ಆಟವಾಡಿದ್ರು. ಹನುಮಂತ ಮುಗ್ಧತೆ ಹಾಗೂ ಬುದ್ಧಿವಂತಿಕೆ ಎರಡೂ ಕೂಡ ಪ್ರೇಕ್ಷಕರಿಗೆ ಇಷ್ಟವಾಗಿದೆ. ಇದಕ್ಕೆ ಹನುಮಂತು ಪಡೆದ ಓಟು ಸಾಕ್ಷಿಯಾಗಿದೆ. ಹನುಮಂತನಿಗೆ 5 ಕೋಟಿಗೂ ಹೆಚ್ಚು ಓಟು ಪಡೆದುಕೊಂಡಿದ್ದಾರೆ. ವೀಕ್ಷಕರೇ, ಹನುಮಂತ ವಿನ್ ಆಗಿರುವುದಕ್ಕೆ ಕಾರಣ ದರ್ಶನ್ ಅಭಿಮಾನಿಗಳು ಕೂಡ ಒಬ್ಬರು ಅಂತ ಹೇಳ್ತಾ ಇದ್ದಾರೆ. ಬಿಗ್ ಬಾಸ್ ವಿನ್ನರ್ ಅನೌನ್ಸ್ ಆಗುತ್ತಿದ್ದಂತೆ ಲೈವ್ ನಲ್ಲಿ ಬಂದು ದರ್ಶನ್ ಅವರು ಹನುಮಂತನಿಗೆ ವಿಶ್ ಮಾಡಿದ್ದಾರೆ. ಇವರಿಗೆ ಬಂದಂತಹ ಅತಿ ಹೆಚ್ಚು ಓಟುಗಳಲ್ಲಿ ದರ್ಶನ್ ಅಭಿಮಾನಿಗಳೇ ಅತಿ ಹೆಚ್ಚು ವೋಟ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಇದನ್ನು ತಿಳಿದಂತಹ ದರ್ಶನ್ ಅವರು ಖುದ್ದು ಲೈವ್ಗೆ ಬಂದು ಹನುಮಂತನಿಗೆ ವಿಶ್ ಮಾಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಹನುಮಂತ ಮುಗ್ಧತೆಯ ಮುಖವಾಡ ಹಾಕಿಕೊಂಡಿದ್ದಾನೆ, ಗೇಮ್ ಪ್ಲಾನ್ ಮಾಡುತ್ತಾನೆ, ಅವನ ಭಾರಿ ಚಾಲಕಿ ಎಂದೆಲ್ಲ ಬಿಗ್ ಬಾಸ್ ಮನೆಯಲ್ಲಿನ ಸ್ಪರ್ಧಿಗಳು ಆರೋಪ ಮಾಡ್ತಾ ಇದ್ರು. ಯಾರ ಮಾತಿಗೂ ಹಳ್ಳಿ ಐದ ಬಗ್ಗಲಿಲ್ಲ, ಗೆದ್ದು ತೋರಿಸಿ ಬಿಟ್ಟಿದ್ದಾರೆ. 50 ಲಕ್ಷ ಬಹುಮಾನದ ಹಣದ ಜೊತೆಗೆ ಭಾರಿ ಉಡುಗೊರೆಯನ್ನ ಬಾಚಿಕೊಂಡಿದ್ದಾರೆ. ಸೊ ಈ ವಿಚಾರವನ್ನು ತಿಳಿದಂತೆ ದರ್ಶನ್ ಅವರು ಲೈವ್ನಾಗೆ ಬಂದು ಹನುಮಂತನಿಗೆ ವಿಶ್ ಮಾಡಿದ್ದಾರೆ ಅಂತಾನೆ ತಿಳಿಸಲಾಗ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದ.